ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ತುಂಬಾ ಟೇಸ್ಟಿ ಆಗಿರೋ ಗೋಂಗೂರ್ ಚಟ್ನಿ, ಆಂಧ್ರ ಸ್ಟೈಲ್ ಗೋಂಗೂರ್ ಚಟ್ನಿ ಮಾಡೋಣ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಈ ಚಟ್ನಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್. ಬನ್ನಿ, ಇಲ್ಲಿ ನಾನು ಆಲ್ರೆಡಿ ಒಂದು ಹಂಚಿಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, 1 ಸ್ಪೂನ್ ಆಗೋಷ್ಟು ಮೆಂತೆ ಹಾಕೊಂಡು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದಕ್ಕೆ ಇನ್ನೂ ಒಂದು 2-3 ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ. ಮತ್ತೆ ಒಣ ಮೆಣಸಿನ್ಕಾಯಿ, ನಾವೆಲ್ಲ ಈ ಸೈಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾರೆ, ಒಂದೊಂದು ಸೈಡ್ ಎಲ್ಲ ಗುಂಟ್ರಕಾಯಿ ಹಾಕ್ತಾರೆ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5-10 ಮೆಣಸಿನ್ಕಾಯಿ ಹಾಕಬೇಕು. ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೋಬೇಕು. ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿ ಮಾಡಿದ ತಕ್ಷಣ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಒಂದು 4-5 ದಿನ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಮತ್ತೆ ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಬೇಕು. ಇದೇ ರೀತಿ ಇನ್ನೂ ಸ್ವಲ್ಪ ಕೆಂಪಗಾಗೋವರೆಗೂ ಕಡಿಮೆ ಉರಿಯಲ್ಲೇ ಇದನ್ನೆಲ್ಲ ಹುರ್ಕೋಬೇಕು. ಮತ್ತೆ ಉರಿ ಜಾಸ್ತಿ ಇದ್ರೆ ಮೆಣಸಿನ್ಕಾಯಿ ಎಲ್ಲ ಘಾಟ್ ಆಗುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲೇ ಹುರಿಬೇಕು. ಇದ್ರ ಜೊತೆಗೆ ಇನ್ನೊಂದು ಟಿಪ್ ಏನಂದ್ರೆ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಹುರಿದ್ರೆ ಘಾಟ ಆಗೋದಿಲ್ಲ. ಮತ್ತೆ ಮನೆಯೆಲ್ಲ ಸುಮ್ಮನೆ ಘಾಟ ಆಗುತ್ತಲ್ವಾ, ಆ ರೀತಿ ಏನಾಗಲ್ಲ. ಇನ್ನೊಂದು ಟಿಪ್ ಏನಂದ್ರೆ, ಈ ಗೋಂಗೂರ್ ಚಟ್ನಿ ಮಾಡಿದ ತಕ್ಷಣ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕಿದ್ರೆ ಇದು ತುಂಬಾ ದಿನಗಳ ಕಾಲ ಬರುತ್ತೆ. ಚಟ್ನಿ ಯೂಸ್ ಮಾಡ್ಬೋದು, ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಹುಳಿ ಹುಳಿ ಆಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಬ್ಯಾಚುಲರ್ಸ್ ಕೂಡ ಇದು ಒಮ್ಮೆ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರಗಟ್ಲೆ ಬರುತ್ತೆ. ಬ್ಯಾಚುಲರ್ಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಟ್ರೈ ಮಾಡಿ. ನನಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಈ ರೀತಿ ಇದು ಡ್ರೈ ರೋಸ್ಟ್ ಆಗಬೇಕು. ರೋಸ್ಟ್ ಆದ್ಮೇಲೆ ಇವಾಗ ನಾನು ಇವಾಗ ನೆಕ್ಸ್ಟ್ ಸೊಪ್ಪನ್ನ ತಗೊಂಡಿದ್ದೀನಿ. ಒಂದು 2-3 ಕಟ್ ಹಾಕಬೇಕು. ಅಷ್ಟು ಸೊಪ್ಪು ಇದ್ದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಇವಾಗ ಈ ಸೊಪ್ಪನ್ನ ಅದೇ ಹಂಚಲ್ಲೇ ಹುರಿತಾ ಹೋಗ್ತೀನಿ. ಅದು ಯಾವ ರೀತಿ ಹುರಿಬೇಕಂದ್ರೆ, ಕಡಿಮೆ ಉರಿಯಲ್ಲೇ ಹುರಿಬೇಕು. ಮತ್ತೆ ಇಲ್ಲಿ ನಾನು ಈ ಮೆಣಸಿನ್ಕಾಯಿ ಅದೆಲ್ಲ ಹುರ್ಕೊಂಡಿದ್ದೀನೋ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತೆ ಈ ಸೊಪ್ಪನ್ನ ಸ್ವಲ್ಪ ಆಯಿಲ್ ಹಾಕಿ ಹುರಿಬೇಕು. ಫಸ್ಟಿಗೆ ಆಯಿಲ್ ಹಾಕ್ಬಿಡಿ. ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿ ಆಮೇಲೆ ಆಯಿಲ್ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಿಕ್ಸಿ ಮಾಡೋದು ಅದು ಇದು ಹೇಳ್ತಾರೆ, ಬಟ್ ಮಿಕ್ಸಿ ಮಾಡೋ ಹಾಗಿಲ್ಲ. ಇದೇ ರೀತಿ ಕಡಿಮೆ ಊರಲ್ಲೇ ಹುರಿದ್ರೆ ಇದು ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಈ ಗೋಂಗೂರ್ ಸೊಪ್ಪು ಹುಡುಕ್ಬೇಕಾದ್ರೂ ತಾಜಾ ಎಲೆಗಳಿರಬೇಕು. ಮತ್ತೆ ಅದು ಸ್ವಲ್ಪ ಇದು ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಮತ್ತೆ ಹುರಿಯೋದು ಅದು ನೀಟಾಗಿ ಹುರಿಯೋದಿಲ್ಲ. ಹಾಗಾಗಿ ತುಂಬ ಫ್ರೆಶ್ ಆಗಿರೋ ಗೋಂಗೂರ್ ಸೊಪ್ಪನ್ನೇ ಆಯ್ಕೆ ಮಾಡ್ಕೊಳ್ಳಿ. ಈ ಸೊಪ್ಪನ್ನ 2-3 ಬಾರಿ ಚೆನ್ನಾಗಿ ತೊಳಿಬೇಕು. ಇಲ್ಲಾಂದ್ರೆ ಸ್ವಲ್ಪ ಮಣ್ಣು ಅದೆಲ್ಲ ಅಂಟಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾವು ರೋಸ್ಟ್ ಮಾಡಬೇಕು. ಇದನ್ನು 2-3 ಸಾರಿ ನಾವು ಹೆಂಗೆ ತೊಳೆದ್ಮೇಲೆ ಮತ್ತೆ ಸ್ವಲ್ಪ ಇದು ನೀರೆಲ್ಲ ಕಡಿಮೆ ಆಗಬೇಕು, ಒಣಗ್ಲಿಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದನ್ನು ಹುರಿಯಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಕೂಡ ಬೇಯಿಸೋ ಮೆಥಡ್ ಹೆಂಗಂದ್ರೆ, ಜಾಸ್ತಿ ಉರಿ ಇಟ್ಟು ಬೇಯಿಸಬಾರ್ದು. ಅದು ಚೆನ್ನಾಗಿ ಟೇಸ್ಟ್ ಬರಲ್ಲ, ಮತ್ತೆ ಸುಟ್ಟ ಥರ ಆಗುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲೇ ಗೋಂಗೂರ್ ಸೊಪ್ಪನ್ನ ಹುರಿಬೇಕು. ಅದು ಆಯಿಲ್ ಹಾಕ್ತಾ ಹುರಿಬೇಕು. 1-2 ಸ್ಪೂನ್ ಆಯಿಲ್ ಹಾಕಬೇಕು. ಅದೇನು ಟಿಪ್ ಅಂದರೆ, ಇದು ತುಂಬ ಹುಳಿ ಇರುತ್ತೆ. ಸ್ವಲ್ಪ ಇದಕ್ಕೆ ಖಾರ, ಬೆಳ್ಳುಳ್ಳಿ ಮತ್ತು ಏನಾದರೂ ಬೆಲ್ಲ ಸ್ವಲ್ಪ ಕರೆಕ್ಟಾಗಿ ಹಾಕಿದರೆ ಇದರಂಥ ಟೇಸ್ಟೇ ಯಾವುದೂ ಇಲ್ಲ. ಅನ್ನ ಮತ್ತು ತುಪ್ಪದ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಇದು. ನಾನು ಇಲ್ಲಿವರೆಗೂ ಇದು ರೋಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡೆ. ಆ ಮಸಾಲಾನ, ಮೆಣಸಿನ್ಕಾಯಿ ಅದೆಲ್ಲ ಈ ರೀತಿ ಕಡಿಮೆ ಉರಿಯಲ್ಲೇ ಗೋಂಗೂರ್ ಸೊಪ್ಪನ್ನ ಹುರಿದ್ರೆ ಈ ರೀತಿ ಆಯಿತು ಇದು. ಬಟ್ ಎಲ್ಲ ಫುಲ್ ತೋರಿಸಿಲ್ಲ ನಾನು, ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದು. ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡ್ತಾ ಹುರಿದ್ರೆ ಇದನ್ನೇನು ಮಿಕ್ಸಿ ಹಾಕೋ ಇದನ್ನೇ ಬೇಡ ನಮಗೆ.
ಮತ್ತೆ ಮಿಕ್ಸಿ ಹಾಕಿರೋ ಮಸಾಲಾನ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು. ಹಾಕ್ತಾ ಹೋಗಿ ಮತ್ತೆ ಇನ್ನೊಂದು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾವು. ನೋಡಿ ಯಾವ ರೀತಿ ಬಂದಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ನೋಡಿ. ಇದೆಲ್ಲ ಸ್ವಲ್ಪ ಇದು ಆದಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಯಾವ ರೀತಿ ಅಂತಂದರೆ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿನೇ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಅಂದರೆ ಇದು ಮಿಕ್ಸ್ ಆಗುತ್ತೆ, ಇಲ್ಲಾಂದರೆ ಮಸಾಲ ಇದು ಆಗೋದಿಲ್ಲ, ಅದಕ್ಕೆ ಬೆರೆಯೋದಿಲ್ಲ. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ತಾ ಹಾಕ್ತಾ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಮಸಾಲ ಮಿಕ್ಸ್ ಆಯ್ತಿದ್ದು ನಾನು ಅದೇ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1-2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಬೇಕು. ಇವಾಗ 1-2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಬೇಕು. ಆಮೇಲೆ 2-3 ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಮತ್ತೆ ಕರಿಬೇವು ಹಾಕಬೇಕು. ಕರಿಬೇವು ಮತ್ತು ಬೆಳ್ಳುಳ್ಳಿ, ಇದಕ್ಕೆ ಟೇಸ್ಟ್ ಅಂದರೆ ಬೆಳ್ಳುಳ್ಳಿಗೆ, ಅದಕ್ಕೋಸ್ಕರ 1 ಗಡ್ಡೆ ಆಗೋಷ್ಟು ದೊಡ್ಡದಲ್ಲ ಸಣ್ಣದು ಒಂದು ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ಬೇಕು. ಮತ್ತೆ ಕರಿಬೇವು ಹಾಕಿ ಇದನ್ನು ಕೂಡ ಕಡಿಮೆ ಉರಿಯಲ್ಲೇ ಮಾಡ್ಕೋಬೇಕು. ಯಾಕಂದರೆ ಉರಿ ಜಾಸ್ತಿ ಇದ್ದರೆ ಎಲ್ಲ ಹೊತ್ತೋಗುತ್ತೆ, ಸೀದೋಗುತ್ತೆ. ನಾವು ಹಂಚಿಟ್ಟಿರೋದ್ರಿಂದ ಬೇಗ ಹಂಚು ಕಾದಿರುತ್ತೆ. ಹಾಗಾಗಿ ಯಾವುದನ್ನು ಜಾಸ್ತಿ ಉರಿಯಲ್ಲಿ ನಾವು ಇದನ್ನು ಮಾಡೋ ಹಾಗೆ ಇಲ್ಲ, ಕಡಿಮೆ ಉರಿಯಲ್ಲೇ ನಾವು ಬೇಯಿಸ್ತಾ ಹೋಗಬೇಕು. ಈ ರೀತಿ ಇವಾಗ ಫುಲ್ಲೆಲ್ಲ ರೋಸ್ಟ್ ಆಗಿದೆ, ಹುರಿದಿದೆ. ಹಾಗಾಗಿ ಇವಾಗ ನಾವು ಆಲ್ರೆಡಿ ಗೋಂಗೂರ ಪೌಡ್ರ್ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಸೊಪ್ಪಿಗೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ತಕ್ಷಣ ಮತ್ತೆ ಇದನ್ನು ಇನ್ನೂ ಸ್ವಲ್ಪ ಫ್ರೈ ಮಾಡಬೇಕು. ಇದೆಲ್ಲ ಮತ್ತೆ ಆಯಿಲು ಮತ್ತು ಅದೆಲ್ಲ ಅಂದ್ಕೋಬೇಕಲ್ವ, ಹಾಗಾಗಿ ಅದನ್ನು ಮತ್ತೊಂದು ಸಾರಿ ಸ್ವಲ್ಪ ಕಡಿಮೆ ಉರಿಯಲ್ಲೇ ಮತ್ತೆ ಫ್ರೈ ಮಾಡ್ತಾ ಹೋಗಬೇಕು. ನೋಡಿ ಇವಾಗ ಇದು ಗೋಂಗೂರ ಚಟ್ನಿ ಕಲರೇ ಚೇಂಜ್ ಆಗಿದೆ. ನಾನಂತರೂ ಅನ್ನದ ಜೊತೆಗೆ ಇದನ್ನು ಆಲ್ರೆಡಿ ಟ್ರೈ ಮಾಡಿದೆ. ಚಟ್ನಿ ಆದ ತಕ್ಷಣ ತುಂಬ ಟೇಸ್ಟಿಯಾಗಿತ್ತು. ಮತ್ತು ನಮ್ಮ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇವಾಗಿದ್ದು ರೆಡಿ ಆಗೋ ಹಂತದಲ್ಲಿದೆ. ನೋಡಿ ಯಾವ ರೀತಿ ಬಂತು ಅಂತ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಚೇಂಜ್ ಆಗಿದೆ. ನಾನು ಇವಾಗ ಆಲ್ರೆಡಿ ಇಲ್ಲೊಂದು ಸ್ವಲ್ಪ ರೈಸ್ ತೊಗೊಂಡು, ಬಿಸಿ ಅನ್ನ ತೊಗೊಂಡು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಗೋಂಗೂರ ಚಟ್ನಿ ಹೇಗೆ ಬಂತು ಅಂತ ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ರೈಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಗೋಂಗೂರ ಚಟ್ನಿ ಹಾಕಿ ನೋಡಿ ಲಾಸ್ಟಿಗೆ ಈ ರೀತಿ ಬಂತು. ನಮ್ಮದು ಗೋಂಗೂರ ಚಟ್ನಿ ರೆಸಿಪಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.